ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ. ಜೀವ ಹಬ್ಬಕ್ಕೆ ರೆಡಿಯಾಗಿ ಬಟ್ಟೆ ಹಾಕೊಂಡ್ಬರ್ತಾನೆ. ಬಾಲ ಅದಕ್ಕೆ ಕೇಳ್ತಾನೆ, ಏನಪ್ಪ ಮದುಮಗನ ಥರ ರೆಡಿಯಾಗಿಬಿಟ್ಟಿದೆಯಾ, ಏನು ಕತೆ ಅಂತ ಕೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಹೌದು ಹಬ್ಬ ಅಲ್ಲ, ಅದಕ್ಕೆ ರೆಡಿಯಾಗಿದ್ದೀನಿ, ಎಲ್ರಿಗೂ ಉಡುಗೊರೆ ತಂದೀನಿ, ತಗೋಬಾಲ ಅಂತ ಬಾಲಂಗೂ ಕೊಡ್ತಾನೆ. ಹಾಗೆ ಕೃಷ್ಣಂಗೂ ಬಟ್ಟೆ ಬ್ಯಾಗ್ ಕೊಟ್ಟು ಎಲ್ರಿಗೂ ಶುಭಾಶಯ ಹೇಳ್ತಾನೆ. ಹಾಗೆ ರಚನೆಗೆ ಕೇಳಿದ್ದಕ್ಕೆ ನಾ ರಚನೆಗೆ ತಂದಿಲ್ಲ ಅಂತ ಹೇಳ್ತಾನೆ. ಹಾಗೆ ಅದಕ್ಕೆ ಕೃಷ್ಣ ಹೇಳ್ತಾಳೆ, ನನಗೆ ಅಮ್ಮಂಗೆ ತಂದಿದ್ದೆ, ನನಗೂ ಬೇಡ ತಗೋ ಅಂತ ವಾಪಸ್ ಕೊಡ್ತಾಳೆ. ಆದರೆ ಅವಾಗ ಬಾಲ ಹೇಳ್ತಾನೆ, ಅಯ್ಯೋ ತಲೆ ಕೆಡ್ಸ್ಬಿಟ್ಟು ರಚನೆ, ಅವ್ನು ಸುಮ್ಮನೆ ತಮಾಷೆ ಮಾಡ್ತಿದ್ದಾನೆ, ಅವ್ನು ಫಸ್ಟ್ ಅಂಗಡಿಗೆ ಹೋದ ಬಟ್ಟೆ ತೊಗೊಂಡಿದ್ದೆ ನಿಮಗೆ ಅಂತ, ಅಲ್ಲಿ ತೊಗೊಂಡಿದ್ದಾನೆ ಅಂತ. ಜೀವ ಆಟ ಆಡಿಸ್ಬೇಡ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಜೀವ ಸರಿ ಎತ್ತು ತೊಗೊಂಡು ರಚನೆಗೆ ಕೊಡ್ತಾನೆ. ಈ ಹೊಸ ವರ್ಷದ ಶುಭಾಶಯಗಳು ನಿಮಗೆ ರಚನಾ, ಎಲ್ಲ ಒಳ್ಳೆಯದಾಗಲಿ, ನೀವು ಖುಷಿಯಾಗಿರಬೇಕು, ನೀವು ಚೆನ್ನಾಗಿರಬೇಕು ಅಂತ ಜೀವ ಹೇಳ್ತಾನೆ. ಅದನ್ನು ಕೇಳಿ ರಚನೆಗೆ ತುಂಬ ಖುಷಿಯಾಗುತ್ತೆ. ಆ ಖುಷಿಯಿಂದ ಅವ್ನು ಕೊಟ್ಟು ಉಡುಗೊರೆಯನ್ನು ತೊಗೋತಾಳೆ. ಆಗ ಜೀವ ಹೇಳ್ತಾನೆ, ಹೋಗಿ ಅಮ್ಮ ಮಗಳಿಬ್ಬರು ರೆಡಿಯಾಗಿ ಬೇಗ ಬನ್ನಿ ಅಂತ ಹೇಳ್ತಾನೆ. ಇಬ್ಬರು ರೆಡಿಯಾಗೋಕ್ಕೆ ಅಂತ ಒಳಗೆ ಹೋಗ್ತಾರೆ. ಇಲ್ಲಿ ಜೀವ ರೆಡಿಯಾಗಿ ಓಡಾಡ್ತಾ ಇರ್ತಾನೆ ಆ ಕಡೆಯಿಂದ ಈ ಕಡೆ. ಆಗ ಬಾಲಣ್ಣ ರೆಡಿಯಾಗಿ ಬರ್ತಾನೆ. ರೆಡಿಯಾಗಿ ಬಂದು, ಯಾಕೋ ಹಿಂಗೆ ಓಡಾಡ್ತಾ ಇದೆಯಾ ಅಂತಂದಾಗ ಅವ್ರು ರೆಡಿಯಾಗಿ ಬರೋದು ನೋಡೋಕ್ಕೆ ಅಂತ ಹೇಳ್ತಾನೆ. ಇಬ್ಬರು ರೆಡಿಯಾಗಿ ಬಾಗಿಲು ತೆಗೆದು ಬರ್ತಾರೆ. ಇಬ್ಬರು ಅಪ್ಸರಿ ಇರ್ತಾರೆ, ರೆಡಿಯಾಗಿರ್ತಾರೆ. ರಚನಾಂಗೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಿರೋದಂಗೆ ರೆಡಿಯಾಗಿರ್ತಾಳೆ. ಹೇಗೆ ಕೃಷ್ಣ ರೆಡಿಯಾಗಿರ್ತಾಳೋ ಹಂಗೆ ರಚನಾ ಕೂಡ ರೆಡಿಯಾಗಿರ್ತಾಳೆ. ಇಬ್ಬರದು ಒಂದೇ ಬಟ್ಟೆ, ಒಂದೇ ಡಿಸೈನ್, ಒಂದೇ ಕಲರ್, ಒಂದೇ ಇರುತ್ತೆ. ಹಾಗಾಗಿ ಇಬ್ಬರು ನೋಡೋಕ್ಕೆ ಮುದ್ದಾಗಿ ಕಾಣ್ತಿರ್ತಾರೆ. ಕೃಷ್ಣಂಗೆ ಅದನ್ನು ನೋಡಿ ತುಂಬ ಖುಷಿಯಾಗಿರುತ್ತೆ. ಜೀವ ಇಬ್ಬರೂ ನೋಡಿ ತುಂಬ ಖುಷಿ ಪಡ್ತಾನೆ. ಅವ್ನು ಖುಷಿ ಪಡೋದನ್ನು ಅವ್ನ ಕಣ್ಣಲ್ಲೇ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಆಗ ಬಾಲ ಹೇಳ್ತಾನೆ, ಫಸ್ಟು ದೃಷ್ಟಿ ತೆಗಿಯೋರಿಬ್ಬರಿಗೆ ಅಂತ ಹೇಳ್ತಾನೆ. ಜೀವ ಹೋಗಿ ಒಳಗಡೆಯಿಂದ ಒಂದು ಇಡೀ ಉಪ್ಪನ್ನ ತೊಗೊಂಬಂದು ಇಬ್ಬರು ಮುಂದೆ ದೃಷ್ಟಿ ತೆಗೆದು ತೂತು ಅಂತ ಹೋಗಿರಿ ಅಂತ ಹೇಳಿ ತೆಗೆಸ್ಕೊಂಡು ಅದನ್ನು ಹೊರಗಡೆ ಹಾಕ್ಬಿಟ್ಟು ಬರ್ತಾನೆ. ಎಷ್ಟು ಚೆನ್ನಾಗಿದೆಯೋ ಜೀವ, ನೀನು ಒಳ್ಳೆ ಕೆಲಸ ಮಾಡಿದೆ ನೀನು ಅಂತ ಬಾಲ ಜೀವಂಗೆ ಹೇಳ್ತಾನೆ. ಅದಕ್ಕೆ ನೆಕ್ಸ್ಟ್ ಕೆಲಸ ಏನು ಅಂತ ಕೇಳಿದಾಗ ಜೀವ ಹೇಳ್ತಾನೆ ರಚನೆಗೆ, ಫಸ್ಟು ಮನೆ ಮುಂದೆ ರಂಗೋಲಿ ಹಾಕಬೇಕು ಅಂತ, ಅದು ರಚನಾನೇ ಹಾಕಬೇಕು ಅಂತ ಹೇಳ್ತಾನೆ. ಸರಿ ಅಂತ ರಚನಾ ಹೊರಗಡೆ ರಂಗೋಲಿ ಹಾಕೋಕ್ಕೆ ಅಂತ ಕೂತ್ಕೋತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಹಾಕಿಂದಾಗ ನಂಗೆ ಬರಲ್ವಲ್ಲ ಅಂತ ಹೇಳಿದಾಗ ಜೀವ ಹೇಳ್ತಾನೆ, ನಾನು ಹೇಳ್ಕೊಡ್ತೀನಿ ತೊಗೊಳ್ಳಿ ಅಂತ ಹೇಳ್ತಾನೆ. ಆಗ ರಚನಾ ಫಸ್ಟು ರಂಗೋಲಿನ ತೊಗೋತಾಳೆ ರಂಗೋಲಿ ಹಾಕೋಕ್ಕೆ ಅಂತ. ಆವಾಗ ಜೀವ ಹೇಳ್ತಾನೆ, ನಿಂಗೆ ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ ಅಂತ ಅವ್ನ ಕೈ ಇಟ್ಕೊಂಡು ರಂಗೋಲಿ ಹಾಕೋಕ್ಕೆ ಅಂತ ಶುರು ಮಾಡಬೇಕಾದ್ರೆ ಅವ್ನ ಕೈ ಇಟ್ಕೊಂಡಾಗ ರಚನೆಗೆ ಇವ್ರು ಎಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಇಬ್ಬರು ಒಬ್ರನ್ನೊಬ್ರು ನೋಡ್ಕೋತಿರ್ತಾರೆ. ಇಬ್ಬರು ಒಬ್ಬರನ್ನೊಬ್ರು ಚುಕ್ಕಿ ಇಟ್ಕೊಂಡು ಅದಕ್ಕೆ ಕಲರ್ನೆಲ್ಲ ತುಂಬಿ ಆ ರಂಗೋಲಿಗೆ ಒಂದು ಮೆರಗನ್ನ ತೊಗೊಂಬರ್ತಾರೆ. ಆ ರಂಗೋಲಿ ತುಂಬ ಚೆನ್ನಾಗಿ ಬಂದಿದೆ, ಖುಷಿ ತಡೆಯೋಕ್ಕಾಗ್ದಲೇ ರಚನಾ ಜೀವನ ತಪ್ಕೋತಾಳೆ. ಜೀವಂಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಅದನ್ನು ಹಿಂದೆಗಡೆಯಿಂದ ಪಕ್ಕದ ಮನೆಯಲ್ಲಿರುವಂಥ ಅವಳು ಟಿಕ್ಟಾಕ್ ಇರ್ತಾಳೆ, ಅವಳು ಒಂದು ವೀಡಿಯೋನ ಮಾಡೋಕ್ಕೆ ಶುರು ಮಾಡ್ತಾಳೆ. ವೀಡಿಯೋ ಮಾಡಬೇಕಾದ್ರೆ ಅದನ್ನು ಬಾಲ ಹಿಂದೆಯಿಂದ ನೋಡಿ, ಮಾಡ್ತಿದ್ರೆ ಮಾಡಿ ಹಿಂಗೆ ಮಾಡಿದ್ರೆ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ನಾನು ಪಕ್ಕದ ಮೇಲೆ ಇರೋಷ್ಟೆಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಹಂಗಾರೆ ನಾನು ಮಾಡಬೇಕಂದ್ರೆ ನೀವು ಇನ್ನೂ ವೀಡಿಯೋಗಳು ಮಾಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಬಾಲ ಹೇಳ್ತಾನೆ. ಇಲ್ಲಿ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಕೇಳಿದಾಗ ಜೀವ ಹೇಳ್ತಾನೆ, ನೆಕ್ಸ್ಟ್ ಪ್ರೋಗ್ರಾಮು ಅಡುಗೆ ಮಾಡೋದು ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ರಚನೆ ಕೇಳಿದಾಗ ರಚನೆ ಹೇಳ್ತಾಳೆ, ಬೇವು ಬೆಲ್ಲನ ದೇವ್ರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ ಬೇವನ್ನ ಸಮವಾಗಿ ಬೆಲ್ಲದಷ್ಟೇ ಸಮವಾಗಿ ಎರಡನ್ನೂ ತೊಗೊಂಡು ತಿನ್ನಬೇಕು. ಅದು ಎರಡು ಕಷ್ಟ ಸುಖನ ಜೀವನದಲ್ಲಿ ಎರಡನ್ನೂ ಸಮವಾಗಿ ತೊಗೋಬೇಕು ಅಂತ ಹೇಳುತ್ತೆ. ಅದಾದಮೇಲೆ ಹೋಳಿಗೆ ಮಾಡಬೇಕು, ಹೋಳಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡಬೇಕು. ಇದು ಯುಗಾದಿ ಹಬ್ಬದ ಸ್ಪೆಷಲ್ಲು ನಾವು ಮಾಡೋದು ಅಂತ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಇಷ್ಟೊಂದೆಲ್ಲ ಮಾಡ್ತೀರಾ, ಹಂಗಾರೆ ಅಡುಗೆ ಮಾಡಬೇಕಾಗಿರೋದು ನೀವೇನೇ, ಬನ್ನಿ ಅಡುಗೆ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ರಚನಾ, ನಾನು ಅಡುಗೆ ಮಾಡಬೇಕಾ, ಬೇಡ ಅಂತ ಹೇಳ್ತಾಳೆ. ಯಾಕ್ರಿ ತಲೆ ಕೆಡ್ಸ್ಕೊತೀರ, ನಾನು ಹೇಳ್ಕೊಡ್ತೀನಿ ಬನ್ನಿ ಅಂತ ಇಬ್ಬರು ಅಡುಗೆ ಮನೆಗೆ ಹೋಗ್ತಾರೆ. ಜೀವ ಮಾವಿನಕಾಯಿನ ರಚನೆ ಕೈ ಕೊಟ್ಟು ಇದನ್ನು ತುರಿರಿ ಅಂತ ಹೇಳ್ತಾನೆ. ರಚನಾ ಅದನ್ನು ತುರಿಯೋಕ್ಕೆ ನಾನು ತುರಿತೀನಿ ಅಂತ ಹೇಳಿ ತುರಿಯೋದನ್ನು ತೊಗೊಂಡು ತುರಿಯೋಕ್ಕೆ ಹೋಗ್ತಾಳೆ. ಮುಟ್ಟಿದ್ದಂಗೆ ನೋಡ್ಬೇಕಾದ್ರೆ ಜೀವ ಹೇಳ್ತಾನೆ, ಅದಕ್ಕೆ ಮುತ್ತು ಕೊಟ್ಟಂಗೆ ಮಾಡಬೇಡಿ, ಅದನ್ನು ತೊಗೊಂಡು ಈ ಥರ ಉಜ್ಜಿದ್ರೆ ಈ ಥರ ಮಾವಿನಕಾಯಿನ ತುರಿಯೋದು ಅಂತ ಹೇಳ್ಕೊಡ್ತಾನೆ. ಹಾಗೆ ಅದನ್ನು ರಚನಾ ತುರಿತಾಳೆ. ಅದಾದಮೇಲೆ ಸಾಂಬಾರು ಮಾಡೋದು, ಹೋಳಿಗೆ ಮಾಡೋದು, ಹೂರ್ಣ ಮಾಡೋದು, ಕಂಕಣ ಮಾಡೋದು, ಅದನ್ನು ಹೇಗೆ ಒಬ್ಬಟ್ಟನ್ನು ಮಾಡೋದು, ಹಬ್ಬದ ಅಡುಗೆನೆಲ್ಲ ರಚನನ ಕೈಲೇ ಮಾಡಿಸ್ತಾನೆ. ರಚನನ ಕೈಯಲ್ಲಿ ಮಾಡಿಸ್ತಾ ಪ್ರತಿಯೊಂದೂ ಅವನ ಕೈಲೇ ಹೇಳಿ ಅವಳ ಕೈಲೇ ಪಾಯಸನೂ ಮಾಡಿಸ್ತಾನೆ.
ಇದನ್ನೆಲ್ಲ ಮಾಡಿಸಿ ಒಂದು ಕಡೆ ಎತ್ತಿಡ್ತಾರೆ. ಇಲ್ಲಿ ವಜ್ರೇಶ್ವರಿ ಮನೆಯಲ್ಲಿ ರಚನಾ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಇದೇನು ರೀ ವರ್ಷದ ಮೊದಲನೇ ದಿನ ನಾವು ಹಬ್ಬ ಮಾಡಬೇಕು, ಈ ಥರ ಮನೆ ಇದ್ದರೆ ಹೇಗ್ರಿ ಮಾಡೋದು, ಮೊದಲನೇ ದಿನವೇ ಹೀಗಾದರೆ ಇನ್ನು ಇಡೀ ವರ್ಷ ಹೇಗಿರುತ್ತೋ ಏನೋ ಅನ್ನೋ ಭಯ ನನಗೆ, ಅಕ್ಕನ ಹೆಂಗೆ ಕರೆಯೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ವಜ್ರೇಶ್ವರಿ ಬಾಗಿಲು ತೆಗೆದು ಆಚೆ ಬರ್ತಾಳೆ. ಬಾಗಿಲು ತೆಗೆದು ಆಚೆ ಬಂದು ಹೇಳ್ತಾಳೆ, ಎಲ್ರಿಗೂ ಹೇಳು ರೆಡಿ ಆಗೋಕ್ಕೆ, ನಾವು ಈ ವರ್ಷದ ಹಬ್ಬನ ನಾವು ರಚನನ ಮನೇಲಿ ಮಾಡೋಣ ಅಂತ ಹೇಳ್ತಾಳೆ. ಅವ ಎಲ್ರಿಗೂ ಶಾಕ್ ಆಗುತ್ತೆ, ಇವ್ರು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ. ಎಲ್ರಿಗೂ ಹೋಗಿ ರೆಡಿ ಆಗೋಕ್ಕೆ ಹೇಳು, ಅವಳ ಮನೇಲೇ ಹೋಗಿ ಹಬ್ಬ ಮಾಡಿ ಒಬ್ಬಟ್ಟು ತಿಂದು ಅಲ್ಲಿಂದ ಬರೋಣ ಅಂತ ಹೇಳ್ತಾಳೆ. ಇಲ್ಲಿ ಕೃಷ್ಣ ಹೋಮ್ವರ್ಕ್ ಮಾಡ್ತಾ ಕೂತಿರ್ಬೇಕಾದ್ರೆ ರಚನಾ ಅಡುಗೆ ಮನೆಯಿಂದ ಸುಸ್ತಾಗಿ ಬಂದು ಹಾಲಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿದ್ದ ತಕ್ಷಣ ಕೃಷ್ಣ, ಅಯ್ಯೋ ಬೇಬಿ ಅಮ್ಮ ಏನು ಮಾತಾಡ್ತಿಲ್ಲ, ಅವಳಿಗೆ ಅಮ್ಮಂಗೆ ಸುಸ್ತಾಗಿದೆ, ಏನು ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ರಚನಾ ನೀರು ಬೇಕು ಅಂತ ಕೇಳ್ತಾಳೆ. ಆಗ ಇಷ್ಟೊಂದು ಕೆಲಸನ ಎಲ್ಲ ಅಡುಗೆ ನೀವೇ ಮಾಡಿದ್ರ, ಎಲ್ಲನೂ ನಿಮ್ಮ ಕೈಲೇ ಮಾಡಿಸಿದ್ನ ಅಂತ ಜೀವಂಗೆ ಕೃಷ್ಣ ಮತ್ತು ಬಾಲ ಬೈಯೋದಕ್ಕೆ ಶುರು ಮಾಡ್ತಾರೆ. ನೀನು ಯಾಕೆ ಇವೆಲ್ಲ ಕೆಲಸ ಮಾಡಿದ್ರಿ, ಏನಕ್ಕೆ ನಿಂಗೆ ಎಷ್ಟಿರಬೇಕು, ಅವ್ರ ಕೈಲಿ ಎಲ್ಲ ಕೆಲಸ ಮಾಡಿದ್ದಲ್ಲ, ನೀ ಒಂದು ಕೆಲಸನೂ ಮಾಡ್ದಲೆ ಎಲ್ಲ ಅವ್ರ ಕೈಲಿ ಮಾಡಿ ಮಾಡಿದ್ದೆಲ್ಲ, ನಿಂಗೆ ಅಷ್ಟು ಗೊತ್ತಾಗಲ್ವಾ ಅಂತ ಬಾಲ ಜೀವಂಗೆ ಬೈಯಕ್ಕೆ ಹೋಗ್ತಾನೆ. ಅದನ್ನು ಕೇಳಿ ರಚನೆಗೆ ಖುಷಿ ಆಗ್ತಾ ಇರುತ್ತೆ. ಜೀವ ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಬ ಅಂತ ಹೇಳಿದಾಗ ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಬಂದು ರಚನೆಗೆ ಕೊಡ್ತಾನೆ. ರಚನೆಗೆ ಖುಷಿ ಆಗುತ್ತೆ. ಮುಂದೇನು ಪ್ಲ್ಯಾನ್ ಅಂತ ಹೇಳಿದಾಗ, ಬನ್ನಿ ಎಲ್ಲರೂ ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ತಾಳೆ. ಆಗ ಇಬ್ಬರು ಹೋಗಿ ದೇವ್ರ ಮುಂದೆ ನಿಂತ್ಕೋತಾರೆ. ಕೃಷ್ಣ, ಅಮ್ಮ ನೀನು ಬಾ ಅಂತ ಫಸ್ಟ್ ರಚನೆಗೆ ಕರ್ಕೋತಾಳೆ. ಆಮೇಲೆ ಕೃಷ್ಣ ಹೇಳ್ತಾಳೆ, ಬಾಲಮ್ಮಮ್ಮ ನೀನು ಬಾ, ನಾವು ಎಲ್ಲರೂ ಒಂದೇ, ಈ ಮನೆಯಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೀವಿ ತಾನೇ, ಯಾರೂ ಬೇರೆಯವರಿಲ್ಲ ಅಂತ ಹೇಳ್ತಾಳೆ. ಆಗ ಬಾಲ ಬಂದು ಕೃಷ್ಣಂಗೆ, ನೀನು ಕರೆಯೋದೆಲ್ಲ ಹೆಚ್ಚೇನಿಲ್ಲ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಕೃಷ್ಣ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಜೀವ ಮತ್ತು ಕೃಷ್ಣ ಇಬ್ಬರು ಗಂಧ ಕಟ್ಟಿಗೆ ಪೂಜೆ ಮಾಡಬೇಕಾದ್ರೆ ಕೃಷ್ಣ ಕೇಳ್ಕೊತಾಳೆ, ಯಾವತ್ತಿದ್ರೂ ಈ ಅಮ್ಮ ಅಪ್ಪ ಒಟ್ಟಿಗೆ ಇರಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ಕೇಳ್ಕೊತಾಳೆ. ಇಲ್ಲಿ ಬಾಲ ಏನು ಮಾಡ್ತಾನೆ, ಬೇರೆನ ನಿನ್ನ ಹತ್ರ ಯಾವತ್ತೂ ಏನೂ ಕೇಳ್ಕೊಂಡಿಲ್ಲ, ಆದರೆ ಇವತ್ತು ಕೇಳ್ಕೊತಿರೋದೇನು ಅಂತ ಅಂದರೆ ಈ ಸುಳ್ಳು ಮದುವೆ ಆಗಿರೋದು ನಿಜ ಮದುವೆ ಆಗಬೇಕು, ಅವರಿಬ್ಬರು ಚೆನ್ನಾಗಿರಬೇಕು ಜೀವನದಲ್ಲಿ ಅಂತ ಬಾಲ ಕೇಳ್ಕೊತಾನೆ. ಜೀವ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕಣ್ಣು ಮುಚ್ಕೊಂಡು ದೇವ್ರ ಹತ್ರ ಬೇಡ್ಕೊತಿರ್ತಾನೆ. ರಚನೆ ಕೂಡ ಎಲ್ಲ ಒಳ್ಳೇದು ಮಾಡು ಅಂತ ರಚನೆ ಕೇಳ್ಕೊತಿರ್ತಾಳೆ. ಮುಂದೇನಾಯಿತು ನೋಡೋಣ.